ಪಾಂಡವಪುರ ತಾಲೂಕಿನ ಶ್ರೀ ವಿನಾಯಕ ಪಿಯು ಕಾಲೇಜು ಕೆ ಬೆಟ್ಟಹಳ್ಳಿ ಕಾಲೇಜಿನ ವಿದ್ಯಾರ್ಥಿನಿಯಾದ ಪಾಂಡವಪುರ ತಾಲೂಕು ಸುಂಕೆತನ್ನೂರು ಗ್ರಾಮದ ಮೀನಾಕ್ಷಿ ಕೃಷ್ಣೇಗೌಡರ ಪುತ್ರಿಯಾದ ಕುಮಾರಿ ಮೋನಿಕಾ ಎಸ್ಕೆ ಅವರು 600ಕ್ಕೆ 586 ಅಂಕ ಪಡೆದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಇದರ ಸಂಬಂಧ ಶ್ರೀ ವಿನಾಯಕ ಪಿಯು ಕಾಲೇಜು ಕೆ ಬೆಟ್ಟಹಳ್ಳಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾದ ಶ್ರೀಮತಿ ರಶ್ಮಿರವರು ಮೋನಿಕಾ ಎಸ್ಕೆ ರವರಿಗೆ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರುವುದು ನಮ್ಮ ಸಂಸ್ಥೆಗೆ ತುಂಬಾ ಸಂತೋಷವಾಗ್ತಾ ಇದೆ. ಇದಕ್ಕೆಲ್ಲ ಸಹಕರಿಸಿದ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಎಚ್.ಪಿ. ಗೀತಾ ಕುಮಾರ್ ಹಾಗೂ ಕೆ.ಬಿ. ಕುಮಾರ್ ಅವರು ಪರೋಕ್ಷವಾಗಿಯೂ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಸಹಕಾರ ನೀಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಿನಾಯಕ ಸಂಸ್ಥೆಯ ಟ್ರಸ್ಟಿ ಸದಸ್ಯರಾದ ವಿಜಯ್ ಕುಮಾರ್, ಶಿವನಂಜಪ್ಪ, ಕೃಷ್ಣೇಗೌಡ, ಶಿಕ್ಷಕಿಯರಾದ ವಸಂತ್ ಕುಮಾರ್, ಮೋನಿಕಾ, ನಯನ, ಶ್ರುತಿ, ಮಾನಸ, ಪ್ರಮೋದ್, ಮಂಜುನಾಥ್, ಶ್ರೀರಾಮು, ಮೇಘನಾ ಹಾಜರಿದ್ದರು. ನನ್ನ ಹೆಸರು ಮೋನಿಕಾ ಅಂತ. ನಾನು ವಿನಾಯಕ ಪಿಯು ಕಾಲೇಜ್ ಕೆ ಬೆಟ್ಟಹಳ್ಳಿಯಲ್ಲಿ ಓದಿದ್ದು. ನಮ್ಮ ಅಪ್ಪ ಬಂದು ಕೃಷ್ಣೇಗೌಡ, ನಮ್ಮಮ್ಮ ಮೀನಾಕ್ಷಿ, ನಾನು ಸುಂಕತನೂರಿಂದ ಬಂದಿದ್ದು. ನನಗೆ ಈ ವರ್ಷ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದು ತುಂಬ ಖುಷಿಯಾಯಿತು. ಇದಕ್ಕೆ ಎಲ್ಲರ ಸಪೋರ್ಟು ಇದೆ. ಪೇರೆಂಟ್ಸ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಇದು ಬಂದಿದ್ದು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಮತ್ತೆ ಈಗ ಓದ್ತಾ ಇದ್ರಿ, ಯಾವ ರೀತಿ ನಿಮಗೆ ಸಹಕರಿಸಿದ್ರು ಶಾಲಾ ಆಡಳಿತ ಮಂಡಳಿಗಳು? ಈಗ ಎಜುಕೇಷನ್ ಆಟೋಟ ಯಾವ ರೀತಿ ಸಹಕರಿಸಿದ್ರು ನಿಮಗೆ? ಅಂದರೆ ಎಲ್ಲ ಲೆಕ್ಚರ್ಸು ತುಂಬ ಸಪೋರ್ಟ್ ಮಾಡಿದ್ರು. ಇಂಡಿವಿಜುವಲ್ ಲೆಕ್ಚರ್ಸು ಎಲ್ಲ ಸಬ್ಜೆಕ್ಟಲ್ಲೂ ಯಾವ ರೀತಿ ಸ್ಕೋರ್ ಮಾಡಬೇಕು, ಯಾವ ರೀತಿ ಪ್ರೆಸೆಂಟೇಷನ್ ಇರಬೇಕು ಅಂತ ಎಲ್ಲ ಹೇಳ್ಕೊಟ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ನನಗೆ ಇಷ್ಟು ಸ್ಕೋರ್ ಮಾಡೋದಕ್ಕಾಗೋದಕ್ಕೆ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೇಲಿ ಯಾವುದೇ ರಿಸ್ಟ್ರಿಕ್ಷನ್ ಆಗ್ತಂತೆ ಓದುವಾಗ ಎಲ್ಲದಕ್ಕೂ ಓದು ಅಂತ ಸಪೋರ್ಟ್ ಮಾಡಿದ್ದಾರೆ, ಅಪ್ಪ ಅಮ್ಮ ಎಲ್ಲರೂ ಆಗಿರ್ಬೋದು. ಹಾಗೆ ಈ ಸ್ಕೂಲ್ ಬಗ್ಗೆ ಹೇಳೋದಾದರೆ ನನಗೆ ಫೀಸಲ್ಲೂ ತುಂಬ ಕಡಿಮೆ ಮಾಡ್ಕೊಂಡಿದ್ರು. ಕಮ್ಮಿ ಫೀಸಲ್ಲಿ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದರು. ಎಲ್ಲ ಲೆಕ್ಚರ್ಸು ಅಷ್ಟೇ, ನಾನೆಲ್ಲ 90 ಎಬೋವ್ ಸ್ಕೋರ್ ಮಾಡೋದಕ್ಕೆ ಎಲ್ಲ ಲೆಕ್ಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಕನ್ನಡ ಆಗಿರ್ಬೋದು, ಕನ್ನಡ ವಸಂತ್ ಸರ್ ತುಂಬ 98 ಸ್ಕೋರ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಶ್ರುತಿ ಮ್ಯಾಮ್ ಅಂತ, ಅವರು 96 ಸ್ಕೋರ್ ಮಾಡಿದ್ದೀನಿ. ತುಂಬ ಗ್ರಾಮರು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೆ CS ಅಂತ ಕಂಪ್ಯೂಟರ್ ಸೈನ್ಸ್ ಅಂತ ಬಂದರೆ ಅದರಲ್ಲೂ ಮೇಘನಾ ಮ್ಯಾಮು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಲ್ಯಾಬಲ್ಲಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಲ್ಯಾಬಲ್ಲೆಲ್ಲ ನನಗೆ ಅವಕಾಶ ಕೊಡಿಸಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಕಾರಣ ಅಂತ ಹೇಳ್ಬೋದು. ಹಾಗೆ ಅಕೌಂಟೆನ್ಸಿ ಅದರಲ್ಲಿ ಪ್ರಮೋದ್ ಸರ್ ಅಂತ ಇದ್ದರು. ಸೊ ಅವರು ತುಂಬ 98 ಸ್ಕೋರ್ ಮಾಡೋದಕ್ಕೆ ಎಲ್ಲ ಲೆಕ್ಕ ಆಗಿರ್ಬೋದು ಎಲ್ಲನೂ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಪ್ರಾಬ್ಲಮ್ ಕೇಳಿದ್ರು ಅಲ್ಲೇ ಎಲ್ಲ ಹೇಳ್ಕೊಡ್ತಿದ್ರು. ಯಾವುದೇ ಡೌಟ್ಸ್ ಇದ್ದರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಎಕನಾಮಿಕ್ಸ್ ಪ್ರಿನ್ಸಿಪಲ್ ಮ್ಯಾಮು, ಸೊ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. 98 ಸ್ಕೋರ್ ಮಾಡಿದ್ದೀನಿ, ತುಂಬ ಖುಷಿ ಇದೆ ಅವರು. ಮತ್ತು ಬಿಸ್ನೆಸ್ಸಲ್ಲಿ ತುಂಬ ಖುಷಿ, ಯಾಕಂದರೆ ಅದರಲ್ಲಿ ಔಟ್ ಆಫ್ ಬಂದೈತೆ. ಸೊ ಅವರು ತುಂಬ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ದಿನಕ್ಕೆ ಎಷ್ಟು ಟೈಮ್ನ ತಾವು ಓದಕ್ಕೆ ಸೀಮಿತ ಮಾಡ್ತಿದ್ರಿ? ದಿನಕ್ಕೆ ಅಂದರೆ ಮನೇಲಿ ಹೋಗಿ ಒಂದು 4 ಅವರ್ಸ್ ಓದ್ತಿದ್ದೆ ಅಷ್ಟೇ. ಬೆಳಗ್ಗೆ 5 ಗಂಟೆಗೆ 2 ಅವರ್ಸ್ ಓದ್ತಿದ್ದೆ ಅಷ್ಟೇ. ಒಟ್ಟಿನಲ್ಲಿ ನಿಮ್ಮ ದಿನಚರಿ ಹೆಂಗಿತ್ತು? ಈಗ ಇಷ್ಟೆಲ್ಲ ಓದಿ ಜಿಲ್ಲೆಗೆ ಬಂದ ನಿಮ್ಮ ದಿನಚರಿ ಯಾವ ರೀತಿ ಇತ್ತು? ಅಂದರೆ ನಾನು ಡೈಲಿ ವರ್ಕ್ ಮಾಡ್ತಿದ್ದೆ. ಅಂದರೆ ಎಕ್ಸಾಮ್ ಟೈಮಲ್ಲಿ ಅಂತ ಮಾತ್ರ ಏನಿಲ್ಲ, ಡೈಲಿ ಎಲ್ಲ ಸಬ್ಜೆಕ್ಟು ಅವತ್ತಿಂದ ಏನು ಮಾಡಿರ್ತಾರೆ ಅದನ್ನೆಲ್ಲನೂ ಓದ್ಕೊಂಡು ಹೋಗಿ ಎಕ್ಸಾಮ್ ಟೆಸ್ಟೆಲ್ಲನೂ ಅಟೆಂಡ್ ಮಾಡ್ತಿದ್ದೆ. ಸೊ ಅದರಲ್ಲೆಲ್ಲ ಚೆನ್ನಾಗಿ ಸ್ಕೋರ್ ಬಂದಿತ್ತು. ಈಗ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಟಾಪರ್ ಆಗಿದ್ದೀರಾ ಜಿಲ್ಲೆಗೆ, ನೆಕ್ಸ್ಟ್ ಇಲ್ಲಿಂದ ಓದ್ತಾರ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಅದೇ ಎಲ್ಲ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಅಷ್ಟೊಂದು ಟಫ್ ಅಂತ ಇರಲಿಲ್ಲ. ಸೊ ಸ್ಕೋರ್ ಮಾಡಬೇಕಂದ್ರೆ ಆವತ್ತಿನ ದಿನ ಅವತ್ತೇ ಎಲ್ಲ ಸಬ್ಜೆಕ್ಟು ಎಲ್ಲ ವಿಷಯನೂ ಓದ್ಕೋಬೇಕು. ಎಕ್ಸಾಮ್ ಟೈಮಲ್ಲಿ ಬರ್ಡನ್ ತಗೋಬಾರ್ದು. ಸೊ ಎಲ್ಲನೂ ಯಾವ್ಯಾವ ಡೌಟ್ ಇರುತ್ತೆ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಸೊ ಡೌಟ್ ಹಾಗೆ ಇಟ್ಕೊಂಡ್ರೆ ಆಗೋದಿಲ್ಲ. ಸೊ ಡೌಟ್ ಕ್ಲಿಯರ್ ಮಾಡಿಕೊಂಡು ಸೊ ಪ್ರೆಸೆಂಟೇಷನ್ ಆಗಿರ್ಬೋದು, ಓದೋ ರೀತಿ, ಎಕ್ಸಾಮ್ ಅಟೆಂಡ್ ಮಾಡೋ ರೀತಿ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ತಗೊಂಡಿದೆ. ಈಗ ಜಿಲ್ಲೆ ಪ್ರಥಮ ಸ್ಥಾನ ಮಾಡಿದ್ದೀರಾ, ಎಷ್ಟು ಖುಷಿ ಆಗುತ್ತೆ ನಿಮಗೆ? ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದರೆ ನೀವು ನಾನು ಜಿಲ್ಲೆಗೆ ತಗೋತೀನಿ ಅಂತ? ಇಲ್ಲ. ಆ ಕ್ಷಣ ಹೆಂಗಿತ್ತು ನಿಮಗೆ? ಅಂದರೆ ನಂದು ಒಂದು 570 ಬರ್ಬೋದೇನೋ ಅಂತ ಅಂದ್ಕೊಂಡು
ಇಷ್ಟೊಂದು ಬರ್ತಿರ್ಲಿಲ್ಲ ಅಂತ. ಸೊ ತುಂಬ ಚೆನ್ನಾಗಿ ಬಂದೈತೆ, ಖುಷಿ ಆಯಿತು. ಕೊನೆಯದಾಗಿ ಶಾಲೆ ಬಗ್ಗೆ ಹೇಳೋದಾದರೆ? ಕಾಲೇಜ್ ಬಗ್ಗೆ ಹೇಳೋದಾದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಲೆಕ್ಚರ್ಸು, ಟ್ರಸ್ಟಿ ಆಗಿರ್ಬೋದು, ಟ್ರಸ್ಟಿ ಆದಂಥ ಕುಮಾರ್ ಸರ್ ಆಗಿರ್ಬೋದು, ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಈ ಪ್ರಥಮ ಸ್ಥಾನ ಬರೋದಕ್ಕೆ ಜಿಲ್ಲೆಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮೋಟಿವೇಶನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದು.